ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡಾಕತ್ತೀನಿ ಅಂದ್ರೆ, ಇವು ಪಾಲಿಶ್ ಆಗಿದ್ದು ಗೋಧಿ ಅದ ನೋಡ್ರಿ. ಪಾಲಿಶ್ ಆಗಿದ್ದು ಗೋಧಿ ನಾನು ಬಿಸಿನೀರೊಳಗೆ ಒಂದು ಅರ್ಧ ತಾಸು ಆಯ್ತು ನೆನೆಕಿಟ್ಟೀನಿ. ಇವತ್ತು ಗೋಧಿ ಹುಗ್ಗಿ ಮಾಡೋದ್ರಿ. ಗೋಧಿ ಹುಗ್ಗಿ ಹೆಂಗೆ ಮಾಡೋದಂತ ನೋಡೋಣ್ರಿ. ಈಗ ಅರ್ಧ ತಾಸು ಆಯ್ತು ಇವನ್ನ ನೆನೆಕಿಟ್ಟು. ಆಮೇಲೆ ನಾನು ಇಲ್ಲೇ ಕುಕ್ಕರ್ ಇಟ್ಟೇನಿ ನೋಡ್ರಿ. ಕುಕ್ಕರ್ನಾಗ ನೀರು ಹಾಕಿಟ್ಟೇನಿ. ಈಗ ನಾನು ಇವನ್ನ ಗೋಧಿ ಹಾಕಿ ಒಂದು 7-8 ಸಿಟಿ ಹೊಡೆಸ್ಬೇಕು ನೋಡ್ರಿ ಇವನ್ನ. ಈಗ ಒಂದು ಸ್ವಲ್ಪ ಹೆಸರು ಬರ್ತಲೆ ಹಾಕ್ತೇನೆ ನೋಡ್ರಿ. ಇವನ್ನ ಗೋಧಿ ನೀರು ಹಾಕ್ತೇನೆ ನೋಡ್ರಿ. ಇದಕ್ಕೆ ಇವಾಗ ಗೋಧಿ ಹಾಕೇನಿ ನೋಡ್ರಿ. ಇದಕ್ಕೆ ಟೋಪನ್ ಹಾಕ್ತೇನೆ ನೋಡ್ರಿ. ಇವು 7-8 ಸಿಟಿ ಕುದಿಸೋಣ್ರಿ, ಅಂದ್ರೆ ಹಣ್ಣಾಗೆ ಕುದೀತಾವೆ. ಇವು ಸಿಟಿ ಆದಮೇಲೆ ನೋಡೋಣ್ರಿ. ನೋಡ್ರಿ ಇವು 8-9-10 ಸಿಟಿ ಮಾಡೇನಿ ನೋಡ್ರಿ. ಹೇಗೈತಂತ ನೋಡೋಣ್ರಿ. ನೋಡ್ರಿ ಈ ಥರ ಕುದ್ದೈತಿದೆ. ಯಾವ ಥರ ಕುದ್ದೈತೆ ನೋಡೋಣ್ರಿ. ನೋಡ್ರಿ ಈ ಥರ ಕುದ್ದೈತಿದೆ. ಇದಕ್ಕೆ 10 ಬೆಲ್ಲ ಮಿಕ್ಸ್ ಮಾಡೋಣ್ರಿ. ಈಗ ಇದೊಂದು ಈಟ ಈ ಥರ ಚಮಚೆಲ್ಲ ಇದನ್ನು ಮಾಡ್ಬೇಕ್ರಿ, ಅಂದ್ರೆ ಇದಾಗ್ತೈತ್ರಿ. ಇದು ನೋಡ್ರಿ, ನಾನು ಚಮಚೆಲೆ ಇದನ್ನು ಒಂದು ಈಟಕ್ಕೆ ಇದು ಮುಂಚೆ ನೋಡ್ರಿ ಈ ಥರ. ಇದಕ್ಕೆ ಎಷ್ಟು ಹತ್ತೈತಷ್ಟ ಬೆಲ್ಲ ಹಾಕೊಂಡ್ರಿ. ನಾನು ಬೆಲ್ಲ ಇಲ್ಲೇ ಜಜ್ಜಿ ಇಟ್ಕೊಂಡೇನಿ ನೋಡ್ರಿ. ಈಗ ಇದಕ್ಕೆ ಎಷ್ಟು ಹತ್ತೈತೆ ಅಷ್ಟು ಹಾಕ್ತೇನೆ ನೋಡ್ರಿ. ಈಗ ಇಷ್ಟು ಹಾಕೇನಿ ನೋಡ್ರಿ. ಇದನ್ನು ಎಲ್ಲ ಈ ಥರ ಮಿಕ್ಸ್ ಮಾಡಿ ಕುದಿಯಾಕೆ ಇಡ್ತೀನಿ ನೋಡ್ರಿ. ಇದನ್ನು ಗ್ಯಾಸ್ ಹಚ್ಚಿ ಬೆಲ್ಲ ಹಾಕಿ ನಾನು ಕುದಿಯಾಕತ್ತೈತಿ ನೋಡ್ರಿ. ಈಗ ಕುದ್ದೈತಿ. ಈಗ ಗೋಡಂಬಿ ಬಾದಾಮಿ ಮನುಕ ತೊಗೊಂಡೇನ್ರಿ. ಇವನ್ನ ತುಪ್ಪದಾಗ ಹುರಿದು ಗೋಧಿ ಹುಗ್ಗಿಗೆ ಹಾಕೊಂಡ್ರಿ. ಈಗ ನೋಡಿ ಫ್ರೆಂಡ್ಸ, ನಾನು ಇವನ್ನ ಏಲಕ್ಕಿ ತೊಗೊಂಡೇನಿ. ಏಲಕ್ಕಿ ತೊಗೊಂಡು ಇವನ್ನ ಸುಲಿದ ಜಜ್ಜತೇನ್ರಿ. ಜಜ್ಜಿಂದ ಗೋಧಿ ಹುಗ್ಗಿಗೆ ಹಾಕೊಂಡ್ರಿ ಅದನ್ನು. ಈಗ ನೋಡ್ರಿ, ನಾನು ಒಂದು ಕಡಾಯಿ ಒಳಗೆ ತುಪ್ಪ ಹಾಕೇನಿ. ಈಗ ತುಪ್ಪದಾಗ ಇವೆಲ್ಲ ಕರ್ಕೊತೀನಿ ನೋಡ್ರಿ. ತುಪ್ಪದಾಗ ಕರಿಲ್ರಿ ಇವು. ನೋಡ್ರಿ ಇವ ತುಪ್ಪದಾಗ ಕರ್ದಾವ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ರೀ. ಇದು ಗೋಧಿ ಹುಗ್ಗಿ ಕುದಿಸಿಟ್ಟೇನಲ್ರಿ ನೋಡ್ರಿ. ಇದು ಏಲಕ್ಕಿ ಜಜ್ಕೊಂಡೇನಿ, ಇದಕ್ಕೆ ಹಾಕ್ತೇನೆ ನೋಡ್ರಿ. ಈಗ ಹಾಕಿ ಚೆಂದಾಗಿ ಕಲಸ್ಬೇಕು ನೋಡ್ರಿ. ಇದು ನಾನು ಇದ್ರಾಗ ನಾನು ಇವು ಡ್ರೈ ಫ್ರೂಟ್ಸ್ ಕರ್ದಿದ್ದು ಇದಕ್ಕೆ ಹಾಕ್ಬಿಡ್ತೀನಿ ನೋಡ್ರಿ. ಇದಕ್ಕೆಲ್ಲ ಹಾಕೇನಿ ನೋಡ್ರಿ. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡೋಣ್ರಿ. ಈಗ ಎಲ್ಲ ಮಿಕ್ಸ್ ಮಾಡೋಣ್ರಿ. ಇದು ಭಾರಿ ಮಸ್ತ್ ಆಕೈತ್ರಿ ಗೋಧಿ ಹುಗ್ಗಿ. ಇದು ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ 2 ದಿವಸ ಏನೂ ಕೆಡಂಗಿಲ್ಲ ನೋಡ್ರಿ ಗೋಧಿ ಹುಗ್ಗಿದೆ. ನೋಡ್ರಿ, ಇದು ಗೋಧಿ ಹುಗ್ಗಿ ರೆಡಿ ಆತ.
ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು.